ಚಾನಲ್. ಇವತ್ತು ತುಂಬ ದಿನಗಳ ನಂತರ ಅಂದರೆ ಫಸ್ಟ್ ಟೈಮ್ ನಮ್ಮನೇಲಿ ಮಾಡ್ತಾ ಇರೋದು ಮಶ್ರೂಮ್ ಬಿರಿಯಾನಿನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಹೆಂಗಿದೆ ಅಂತ ಬನ್ನಿ, ಹೆಂಗೆ ಮಾಡೋದೇನು ಅಂತ ತೋರಿಸ್ಕೊಡ್ತೀನಿ. ಚೆನ್ನಾಗಿದೆಯಲ್ಲ ಅನ್ನೋದು ನೀವು ಹೇಳಿ, ನಾವು ಟೇಸ್ಟ್ ಮಾಡಿ ಹೇಳ್ತೀವಿ. ಇವತ್ತು ಫಸ್ಟ್ ಟೈಮ್ ಮಶ್ರೂಮ್ ಬಿರಿಯಾನಿ ಮಾಡೋದು ಟ್ರೈ ಮಾಡ್ತಾಯಿದ್ದೀವಿ. ಫಸ್ಟು ಮಶ್ರೂಮ್ನ ಬಿಸಿ ನೀರಲ್ಲಿ 2 times ಕ್ಲೀನ್ ಮಾಡಿಕೊಂಡು, ಇವಾಗ ಅದ್ರ ಮೇಲ್ಗಡೆ ಇರೋ ಸಾಲ್ಟ್ ಹಾಕ್ಕೊಂಡು ಬಿಸಿನೀರಿಗೆ ಸಾಲ್ಟ್ ಹಾಕ್ಕೊಂಡು ಕ್ಲೀನ್ ಮಾಡಿರೋದು ಮಶ್ರೂಮ್ನ. ಮತ್ತು ಇವಾಗ ಅದನ್ನೆಲ್ಲ ಸ್ವಲ್ಪ ತುಂಬ ಚಳಿ ಇರೋ ಕಾರಣ ಟೋಪಿ ಹಾಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ, ಹೆಂಗಾಗತ್ತೆ ಮಶ್ರೂಮ್ ಬಿರಿಯಾನಿ ಅಂತ. ಮಶ್ರೂಮ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಎರಡೆರಡು ಒಂದೊಂದು ದಪ್ಪಕ್ಕಿರೋದು ಎರಡೆರಡು ಭಾಗ, ಸಣ್ಣಕ್ಕಿರೋದು ಎರಡೆರಡು ಭಾಗ, ದಪ್ಪಕ್ಕಿರೋದು ನಾಲ್ಕು ಭಾಗ ಮಾಡಿದ್ದೀವಿ. ಮತ್ತು ಇಲ್ಲಿ 2 ಈರುಳ್ಳಿ, ಒಂದು 7 ಹಸಿಮೆಣ್ಸಿನ್ಕಾಯಿ, ಮತ್ತು ತುಂಬ ಖಾರ ಇದೆ ಅದರಿಂದ, ಮತ್ತು ಬೆಳ್ಳುಳ್ಳಿ, ಶುಂಠಿ, 2 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇದನ್ನೆಲ್ಲ ರುಬ್ಕೋತಾ ಇದ್ದೀವಿ ಇವಾಗ. ಇದಕ್ಕಿನ್ನ ಏನೇನು ಹಾಕಬೇಕು? 1 ಸ್ಪೂನ್ ಒಂದು ಸ್ವಲ್ಪ ಮೆಣಸು ಹಾಕ್ತಾಯಿದ್ದೀವಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀವಿ. ಸಾಕ? ಲವಂಗ, ಚಕ್ಕೆ ಹಾಕ್ತಾಯಿದ್ದೀವಿ. ಸಾಕಲ್ವಾ? ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದಾರೆ. ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀವಿ. ಆಮೇಲೆ ಇದೇನಿದು? ಬಿರಿಯಾನಿ ಪೌಡರ್. ಬೇಗ ಮಾಡಬೇಕು. ಇದು ಧನಿಯಾ ಪುಡಿ ಮನೆ ಮಾಡಿರೋದು. ಇದು ರುಬ್ಬಾಗಿದೆ. ಇದು ಒಗ್ಗರಣೆ ಸಾಮಾನು. ಏನೇನಿದೆ ಇದರಲ್ಲಿ? ಪಲಾವ್ ಸಾಮಾನು ಅಷ್ಟೇ. ಪಲಾವ್ ಸಾಮಾನು ಅಂದರೆ ಕಸ್ತೂರಿ ಮೇಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ. ಇದೇನಿದು? ಸ್ಟಾರ್ ಹೂವು. ಇದೆಲ್ಲ ನಾನಂತೂ ಟ್ರೈ ಮಾಡೋಕ್ಕೆಲ್ಲ ಹೋಗಲ್ಲ. ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ. ಇದರಲ್ಲಿ ಎಣ್ಣೆ ಹಾಕಿದ್ದೀವಿ. ದೇವ್ರು ಬೆಳಗ್ಬೇಕಲ್ಲ. ಇದು ಬ್ರೌನ್ ಬರೋವರೆಗೂ ಹುರ್ಕೊಂಡು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನಿಷ್ ಆಗೋವರೆಗೂ ಫ್ರೈ ಆಗಬೇಕು. ಈರುಳ್ಳಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಕಮ್ಮಿನೇ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಬರುತ್ತೆ ಇಲ್ವ ಅಂತ ಗೊತ್ತಿಲ್ವಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೆ ಇದನ್ನು. ಇದು ಚೆನ್ನಾಗಿ ಬಂದಮೇಲೆ ಇನ್ನೊಂದು ಸರಿ 1 kg ಹಾಕ್ಬಿಟ್ಟು ಮಾಡ್ತೀನಿ.
ನಮ್ಮ ವರ್ಷಕ ನೋಡಿ ಸ್ಟವ್ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ರುಚಿ ಇಲ್ಲಿ ಇಲ್ಲಿ ಅದ ಹಾಯ್ ಮಾಡು ಹಾಯ್ ಮಾಡು. ವರ್ಷ ನೀನು ಮಶ್ರೂಮ್ ಪಲಾವ್ ಮಾಡ್ತಿದ್ದೀಯಾ? ವರ್ಷ ಹೆಂಗಂತ ಇದೆ? ಹಂಗಲ್ಲ ನೀನು ತೋರ್ಸೋದು, ಹೆಂಗೆ ತೋರಿಸ್ತೀಯ ಹೇಳು? ಗಮ್ ಅನ್ನೋದು ಹೆಂಗೆ ತೋರಿಸ್ತೀಯ? ವರ್ಷ ಗೋಬಿ ಹೆಂಗೆ ಗಮ್ ಅನ್ನುತ್ತೆ? ಗೋಬಿ ತೋರಿಸ್ತೀಯಲ್ಲಪ್ಪ. ತಪ್ಪು ತೋರಿಸ್ತಾ ಇದ್ದೀನಿ. ನೀನು ಸ್ಮೆಲ್ ಬರೋಕ್ಕೆ ತೋರಿಸೋದು, ವಾಸನೆ ತೋರಿಸ್ತೀಯ. ಇನ್ನೊಂದು ಸ್ವಲ್ಪ ಬ್ರೌನ್ ಆದರೆ ಈರುಳ್ಳಿ ಫ್ರೈ ರೆಡಿ ಆಗುತ್ತೆ. ವರ್ಷ ಇಲ್ಲಿ ಅಡುಗೆ ಮಾಡೋಕ್ಕೆ ವರ್ಷ ಎತ್ತು ಅಂತ ಅಂದ್ಬಿಟ್ಟು ಹಿಂಸೆ ಕೊಟ್ಟು ಎತ್ತು ಕೂತವಳೆ. ಎತ್ಕೊಂಡೇ ಇರ್ಬೇಕಂತ ಅವಳನ್ನ ನೋಡ್ಕೊಂಡು ಕಲ್ತ್ಕೊತಾ ಇದ್ದಾಳೆ. ಇವಾಗಲಿಂದ ತುಂಬ ಕೆಲಸ ಮಾಡ್ಕೊಡ್ತಾಳೆ ಗೊತ್ತಾ ಅವಳು. ತುಂಬ ಅಂದರೆ ಅವಳು ವಯಸ್ಸಿಗೆ ಅದು ತುಂಬಾ. ಅಷ್ಟೇ ಏನೇನು ಮಾಡ್ತೀಯ ಹೇಳಪ್ಪ ನೀನು? ವರ್ಷ ಎಲ್ಲ ಈ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಆ ಥರ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನೆಲ್ಲ ಎತ್ಕೊಂಡು ಬಂದು ಕೊಡಪ್ಪ, ಇಲ್ಲಿ ಫ್ರಿಜ್ಜಲ್ಲಿ ಇಡೋಣ ಅಂದರೆ ಎತ್ಕೊಂಡು ಬಂದು ಕೊಡುತ್ತೆ ಅಲ್ವೇನಪ್ಪ? ಏನಿದು? ಆಮೇಲೆ ಕಾಳು ಬಿಡಿಸ್ತೀವಲ್ಲ, ಇದೆ ಅವರೆಕಾಯಿ ಅದು ಇದು ಕಾಳು ಬಿಡಿಸ್ಬೇಕಾದ್ರೆ ಅವಳು ಸ್ವಲ್ಪ ಬಿಡಿಸ್ಬಿಟ್ಟು ಹಿಂಗೆ ಕೊಟ್ಟರೆ ಅದನ್ನೆಲ್ಲ ಕಾಳು ಹಿಡ್ದು ಕರೆಕ್ಟಾಗಿ ಹಾಕ್ತಾಳೆ. ಅಟ್ಲೀಸ್ಟ್ ಅವಳು ತಿನ್ನೋಷ್ಟು ಕಾಳಾದರೂ ಬಿಡಿಸ್ಕೊಡ್ತಾಳೆ. ಅದೆಲ್ಲ ಮಾಡ್ತಾಳೆ ನಮ್ಮ ವರ್ಷ. ಆಮೇಲೆ ಬಟ್ಟೆ ಒಣಗಾಕೋಕ್ಕೆ ಹೋದರೆ ಬಟ್ಟೆ ಎಲ್ಲ ಬಕೆಟಿಂದ ಎತ್ಕೊಡ್ತಾಳೆ, ಕ್ಲಿಪ್ಸ್ ಎಲ್ಲ ಎತ್ಕೊಡ್ತಾಳೆ ಹಾಕೋಕ್ಕೆ. ಅಲ್ವೇನಪ್ಪ? ನಿನಗೆ ಎಷ್ಟು ವರ್ಷ ನಿನಗೆ? 1 ಇಯರ್ ಮೇಲೆ 8 ಮಂತ್ಸ್. ಬಟ್ಟೆ ಒಣಗಾಕಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟು ಹೆಲ್ಪ್ ಮಾಡ್ತೀಯಲ್ಲಪ್ಪ? ಕಾಳು ಬಿಡಿಸ್ಕೊಡ್ತೀಯ. ಕಾಳು ಬಿಡಿಸ್ಕೊಡ್ತಾಳೆ. ಅವಾಗಲೇ ಇದೆಲ್ಲ ಅವಳೆ ಎತ್ಕೊಂಡು ಬಂದಿದ್ದು. ಇದರಲ್ಲಿ ಕೊತ್ತಂಬರಿ ಸೊಪ್ಪಿತ್ತು, ಅದು ಇದೆಲ್ಲ ಎತ್ಕೊಟ್ರೆ ಎತ್ಕೊಂಡು ಬಂದು ಅಡುಗೆ ಮನೆಗೆ ಕೊಡ್ತಾಳೆ. ಎಲ್ಲ ಅಡುಗೆ ಮನೆ ಇದ್ರೆ ಅಲ್ಲಿಂದ ವಾಪಸ್ ಫ್ರಿಜ್ಗೆ ಎತ್ಕೊಬಂದು ಕೊಡ್ತಾಳೆ. ಇಲ್ಲಿಡಿ ಅಂತ. ಅಲ್ವೇನಪ್ಪ? ನಿನ್ನ ಹೆಸರೇನು? ವರುಷ್ಕ. ಟೊಮ್ಯಾಟೊ. ವಾ, ಇಷ್ಟೊಂದು ಫ್ರೈ ಮಾಡಬೇಕಾ? ಬ್ಲ್ಯಾಕ್ ಥರ ಕಾಣಿಸ್ತೈತೆ ಸ್ವಲ್ಪ. ಟೊಮೆಟೊ ಫ್ರೈ ಆಯಿತು. ರುಬ್ಬಿರೋ ಮಸಾಲೆ ಹಾಕ್ಬೇಕು ಇವಾಗ. ನಾವು ಏನು ರುಬ್ಕೊಂಡಿದ್ವೋ ಅದನ್ನು ಹಾಕಿದ್ದೀವಿ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೊಳ್ಳೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 10 ಏನಪ್ಪ 10 ಎತ್ಕೋ ಅಂತ ಹೇಳ್ತಾ ಇದ್ದಾಳೆ ಇವಳು. ಪಪ್ಪನ ಹತ್ರ ಹೋಗಪ್ಪ. ನೋಡಿ ಇವಾಗೆಲ್ಲ ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಸ್ವಲ್ಪ ಶುಗರ್ ಹಾಕೋಣ. ಸರಿ, ಸ್ವಲ್ಪ ಸಾಲ್ಟ್ ಹಾಕೋಣ. ಶುಗರ್ ಅಂದ್ಬಿಟ್ಟೆ ಸಾಲ್ಟ್ ಹಾಕಬೇಕು. ಹಸಿ ವಾಸನೆ ಆಯ್ತಾ? ದಪ್ಪಪ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ಆಮೇಲೆ ನೀರು ಹಾಕಿದ್ಮೇಲೆ ನೋಡ್ಕೊಂಡು ಬೇಕಾದ್ರೆ ಹಾಕ್ಬೋದು. ಸ್ವಲ್ಪನೇ ವರ್ಷ ಕಾಲು ತುಳಿದುಬಿಟ್ಟೆ ನೀನು ನನಗೆ. ಈಗ ಹಾಕ್ಬಿಡೋದೆ ನಿಮಗೆ ಗೊತ್ತಿರೋದು, ನನಗೆ ಗೊತ್ತಿರೋದು. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಹಾಕ್ತಾ ಇದ್ದೀವಿ. ನಮ್ಮ ವರ್ಷ ತಿನ್ಬೇಕಣಪ್ಪ, ಇಲ್ಲಾಂದ್ರೆ ಏನು ಮಾಡೋದು? ವರ್ಷ ತಿಂತೆ ತಾನೆ ಮಶ್ರೂಮ್ ಪಲಾವ್? ವರ್ಷ ಮಶ್ರೂಮ್ ಪಲಾವ್ ತಿಂತೀಯಾ? ಹಾಂ, ಅವಳು ತಿನ್ನಲಿಲ್ಲ ಅಂದರೆ ನಾವೇನಿದ್ರು ದೋಸೆ ಮಾಡ್ತೀನಿ. ದೋಸೆ ಇಟ್ಟಿದೆ, ದೋಸೆ ಹಾಕ್ಕೊಡ್ಬೇಕು.
ಈ ಮಶ್ರೂಮ್ ತೊಳೆಯೋಕ್ಕೆ ಸ್ವಲ್ಪ ತುಂಬಾ ಲೇಟ್ ಆಗುತ್ತೆ, ಕ್ಲೀನ್ ಮಾಡೋದೇ ಸ್ವಲ್ಪ ಕಷ್ಟ, ಹೆವಿ ಟೈಮ್ ಇದೆ ಅದು ಕ್ಲೀನ್ ಮಾಡೋಕ್ಕೆ. ಇದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಸ್ವಲ್ಪ ಫ್ರೈ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಬೇಯಬೇಕು. ಅದು ನೀರು ಬಿಟ್ಕೊಂಡಿದ ತಕ್ಷಣ ಅದು 90% ಬೆಂದಿರುತ್ತೆ. ಆಮೇಲೆ ಅನ್ನ ಹಾಕಿದ್ಮೇಲೆ ದಮ್ಮಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಅಕ್ಕಿ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ರೆಡಿ ಆಗಿಬಿಡುತ್ತೆ. ಅಕ್ಕಿ ಆಲ್ರೆಡಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀವಿ. ಸ್ಟವ್ ಹಚ್ಚುವಾಗಲೇ ನೆನೆಸ್ಕೊಂಡು ಇಟ್ಕೊಂಡಿರಬೇಕು. ಫಸ್ಟ್ ಟೈಮ್ ಮಾಡ್ತಾಯಿರೋದು, ಹೆಂಗೆ ಬರುತ್ತೋ ಅಂದ್ಬಿಟ್ಟು ಹೇಳ್ತೀನಿ. ಈಗ ಆಲ್ಮೋಸ್ಟ್ ಆಗಿದೆ. ಇವಾಗ ನೀರು ಹಾಕೊಳ್ಳೋಣ. ನೀವು 2 ಗ್ಲಾಸ್ ಅಕ್ಕಿ ಎತ್ಕೊಂಡಿದ್ದೀವಿ, ಅದಕ್ಕೆ 4 ಗ್ಲಾಸ್ ನೀರು. ಆ ನೀರನ್ನ ನಾವು ಇದು ನೆನೆಸಿರೋ ನೀರಲ್ಲೇ ಅದನ್ನೇ ಹಾಕೊಂಡ್ಬಿಡ್ತೀವಿ. ಇವ್ರ ಅಳತೆ ಕರೆಕ್ಟಾಗಿದೆ. ಆಗಿದೆ. ಇವಾಗ ಅಕ್ಕಿ ಹಾಕ್ತಾಯಿದ್ದೀವಿ. ಅಕ್ಕಿ ಹಾಕಾಯಿತು. ನಾನು ಇದನ್ನು ಕೂಗ್ಸಲ್ಲ, ನಾನು ಹಾಗೆ ಮಾಡ್ತೀನಿ. ಕೂಗ್ಸೋರು 2 ವಿಜಿಲ್ ಕೂಗಿಸ್ಕೋಬೋದು. ಇದ್ರ ಮೇಲೆ ಮಚ್ಬಿಟ್ಟು ಒಂದೊಂದು ನಿಮಿಷಕ್ಕೂ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡ್ಕೊಳುತ್ತೆ. ಬಾಳೆ ಎಲೆ ತೊಳೆದಿಟ್ಕೊಂಡಿದ್ದೀವಿ. ಏನಕ್ಕೆ ಬಾಳೆ ಎಲೆ ಇಟ್ಕೊಂಡಿರೋದು? ದಮ್ ಕಟ್ಟಕ್ಕೆ. ಜೋರಾಗಿ ಹೇಳಿ, ಕೇಳಿಸಲ್ಲ. ಚೆನ್ನಾಗಿದ್ರೆ ಸರಿ. ಫಸ್ಟ್ ಟೈಮು. ಬೇರೆ ಏನು ನಾವು ಏನಪ್ಪ ಅಂತಿದ್ಯಾ? ಏನು ತಿಂತೀಯಾ? ಆಲ್ಮೋಸ್ಟ್ ನೀರಿಗೂ ಅಕ್ಕಿಗೂ ಒಂದೇ ಸಮ ಆಗಿದೆ. ಇವಾಗ ದಮ್ ಕೊಟ್ಟೋ ಟೈಮು. ಬಾಳೆ ಎಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಬಾಳೆ ಎಲೆ ಹಿಂಗೆ ಹಚ್ಬಿಟ್ಟು ಸ್ವಲ್ಪ ಮುಚ್ಚಿಬಿಟ್ಟು ಇದ್ರ ಮೇಲೆ ವೆಯ್ಟ್ ಇದೆ. ನಾನೇನು ಸದ್ಯಕ್ಕೆ ಏನಿಲ್ಲ, ಸದ್ಯಕ್ಕೆ ಇಟ್ಟಿರ್ತೀನಿ. ಒಂದು 2ರಿಂದ 3 ನಿಮಿಷ ಸಿಮ್ಮಲ್ಲಿ ಇದು ಮಾಡಿಬಿಟ್ಟು ಆಮೇಲೆ ಒಂದು 10 ನಿಮಿಷ ಆದಮೇಲೆ ಆಫ್ ಮಾಡಿಬಿಟ್ಟು 10 ನಿಮಿಷ ಆದಮೇಲೆ ತೆಗಿ. ಸಖತ್ತಾಗಿರುತ್ತೆ ನೋಡೋಣ. ನಮ್ಮ ವರ್ಷ ಏನು ಮಾಡ್ತಾ ಇದ್ದಾಳು? ಏನು ಮಾಡ್ತಾ ಇದೀಯಾ? ತಿನ್ನಬೇಕು. ತಿಂತಿ ತಾನೆ? ಎಲ್ಲ ಓಡೋಯ್ತವಳೆ. ಕಮ್ಮಿ ಇಟ್ಟಿದೆ, ಇವತ್ತು ಜಾಸ್ತಿ ಇಟ್ಟಿದ್ದೀನಿ. ಇವಾಗ ಆಫ್ ಮಾಡ್ತೀನಿ. 10 ನಿಮಿಷ ಅದಾಗೆ ಇರಬೇಕು. ಅದ ನಂತರ ಅದು ತೆಗಿಯೋಣ. ಏನಾಗೋಗ್ಬಿಡು. ಇವಾಗ ನಾವು ಆಫ್ ಮಾಡಿಬಿಟ್ಟು 2 ಮಿನಿಟ್ಸ್ ಬಿಟ್ಟು ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಈ ಪ್ಲೇಟ್ ಮೇಲೆ ಮಡಿಗೆ. ಗಮ್ ಅಂತಿದೆ. ಪ್ಲೇಟ್ ಎತ್ಕೊಳ್ಳ. ಚೆನ್ನಾಗಿ ಬಂದಿದೆ ಅನಿಸುತ್ತೆ. ನೋಡಿ ಹೆಂಗಿದೆ. ಉದುರಾಗಿ ಚೆನ್ನಾಗಿ ಬಂದಿದೆ. ಇದಕ್ಕೆ ಮೊಸರು ಹಾಕೊಂತೀನಿ. ಮೊಸರು ಹಾಕೋಬೋದು, ನಾನು ಮೊಸರು ಹಾಕೋಲ್ಲ. ಹಂಗೆ ಟೇಸ್ಟ್ ಮಾಡ್ತೀನಿ. ತಿಂದ್ಬಿಟ್ಟು ಟೇಸ್ಟ್ ಹೇಳಿ. ಇಲ್ಲೇ ಸ್ಪೂನ್ ಎತ್ಕೊಂಡು ಅಲ್ಲಿ ಬನ್ನಿ. ಇಲ್ಲಿ ಜಾಗ ನಮ್ಮ ವರ್ಷಗೂ ಸ್ವಲ್ಪ ಹಾಕ್ಕೊಂಡ್ವಿ. ನೋಡಿ ಇದು ಅವಳಿಗೆ ಅನ್ನ ಐಟಮ್ ಎಲ್ಲ ತಿನ್ನೋಕ್ಕೆ ಅವಳಿಗೆ ಇಷ್ಟ ಆಗಲ್ಲ. ಈ ದೋಸೆ ಚಪಾತಿ ಅದು ತಿಂತಾಳೆ. ಬಿಸಿ ಬಿಸಿ ಮಶ್ರೂಮ್ ಪಲಾವ್.
ಹೆಂಗಿದೆ ಇಲ್ಲಿ ನೋಡ್ಕೊಂಡು ಹೇಳ್ಬೇಕಲ್ವಾ ಚಂದ. ಖಾರ ಜಾಸ್ತಿ ಆಯಿತು, ಅದು ಸಖತ್ತಾಯಿತು. ನಾನು ಹೇಳಿದೆ ಅದು ಖಾರದ ಮೆಣಸಿನ್ಕಾಯಿ, ಅದು 7 ಮೆಣಸಿನ್ಕಾಯಿ ಹಾಕಿ ಮೆಣಸು ಹಾಕಿ ಹಚ್ಚ ಖಾರದ ಪುಡಿ ಹಾಕಿ ಸಾಂಬಾರು ಪುಡಿ ಎಲ್ಲ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಂತ. ಫಸ್ಟ್ ಟೈಮ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಬಟ್ ಸ್ವಲ್ಪ ಖಾರ, 1-2 ಮೆಣಸಿನ್ಕಾಯಿ ಕಮ್ಮಿ ಹಾಕಬೇಕಾಗಿತ್ತು ಅಷ್ಟೇ. ಸೂಪರಾಗಿದೆ. ಉದುರಾಗಿದೆ. ನೀವು ಹಿಂಗೆ ಮಾಡ್ಕೊಳ್ಳಿ. ನಾನು ಟೊಮೊಟೊ ಹಾಕೋದ್ರಿಂದ ನಿಂಬೆಹಣ್ಣು ಮೊಸರನ್ನು ಯೂಸ್ ಮಾಡಿಲ್ಲ, ಆದರೂ ಉದುರಾಗೈತೆ. ನನಗೆ ತುಂಬ ಇಷ್ಟ ಆಯಿತು, ತುಂಬ ಸಖತ್ತಾಗಿ ಬಂದಿದೆ. ಇನ್ನೊಂದ್ಸಲ ಮಾಡ್ಬೋದು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋ. ಫಸ್ಟ್ ಟೈಮ್ ಟ್ರೈ ಮಾಡಿದ್ಕೋ ಸಾಕಾಯಿತು, ಮತ್ತೆ ಮತ್ತೆ ಮಾಡ್ಬೋದು. ಏನಾದರೂ ಚೆನ್ನಾಗಾಗಿರಲಿಲ್ಲ ಅಂದಿದ್ರೆ ಬೇಜಾರು ಆಗ್ತಾಯಿತ್ತು, ಮತ್ತೆ ಇನ್ಯಾವತ್ತೂ ನಾವು ಮಾಡ್ತಾನೆ ಇರಲಿಲ್ಲ ಇದನ್ನು. ನಮ್ಮ ವರ್ಷ ತಿನ್ನಬೇಕಾಗಿತ್ತು, ಸ್ವಲ್ಪ ತಿಂದ್ಲು. ಸ್ವಲ್ಪ ಖಾರ ಇದೆಯಲ್ಲ ಅದರಿಂದ ಅವಳಿಗೆ ಇವಾಗ ದೋಸೆ ಹಾಕ್ಕೊಡ್ಬೇಕು.